ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು, ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್, ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್, ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಟ್ಯಾರಿಫ್ಗೆ ರಾಯಭಾರಿಯಾಗಿರೋ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ಗೆ ಇದೀಗ ಭಾರತ ಮಾತಿನಲ್ಲೇ ಚಾಟಿ ಬೀಸಿದೆ. ಎರ್ರಾಬಿರಿ ಟ್ಯಾರಿಫ್ ಏರೋ ಟ್ರಂಪ್ಗೆ ಇದೀಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿರುಗೇಟು ಕೊಟ್ಟಿದ್ದಾರೆ. ನೀವೇನು ಬಾಸ್ ಅಲ್ಲ ಅಂದಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರೋ ರಾಜನಾಥ್, ಕೆಲ ಜನರಿದ್ದಾರೆ, ಅವರು ಭಾರತ ಪ್ರಗತಿ ಕಾಣ್ತಿರೋ ವೇಗಕ್ಕೆ ಹೊಟ್ಟೆ ಉರ್ಕೊಳ್ತಿದ್ದಾರೆ. ತಮ್ಮನ್ನ ತಾವೇ ಎಲ್ರಿಗೂ ದೊಡ್ಡ ಬಾಸ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದಲೇ ಭಾರತ ವೇಗವಾಗಿ ಬೆಳವಣಿಗೆ ಕಾಣ್ತಿರೋದು ಅವರ ಕೈಯಿಂದ ಅರಗಿಸಿಕೊಳ್ಳಕ್ಕಾಗ್ತಿಲ್ಲ. ಇದನ್ನ ತಡೆಯೋಕೆ ಅವರು ಸಿಕ್ಕಾಪಟ್ಟೆ ಕಸರತ್ತು ಮಾಡ್ತಿದ್ದಾರೆ. ಭಾರತೀಯರು ತಯಾರಿಸಿದ ಉತ್ಪನ್ನಗಳು ಬೇರೆ ದೇಶಗಳಲ್ಲಿ ದುಬಾರಿಯಾಗೋ ಹಾಗೆ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಒಮ್ಮೆ ಭಾರತೀಯರ ಉತ್ಪನ್ನಗಳು ದುಬಾರಿಯಾದ್ರೆ ನಂತರ ಎಲ್ರೂ ಅದನ್ನ ಖರೀದಿ ಮಾಡೋದು ನಿಲ್ಲಿಸ್ತಾರೆ. ಇದರಿಂದ ಭಾರತದ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಸೊ ಇದಕ್ಕೀಗ ಭಾರೀ ಪ್ರಯತ್ನಗಳಾಗ್ತಿವೆ. ಆದ್ರೆ ನಮ್ಮ ಸ್ಪೀಡ್ ನೋಡಿದ್ರೆ ಜಗತ್ತಿನ ಯಾವುದೇ ಶಕ್ತಿಯಿಂದಲೂ ಭಾರತ ಸೂಪರ್ ಪವರ್ ಆಗೋದನ್ನ ತಡೆಯೋಕೆ ಸಾಧ್ಯವಿಲ್ಲ ಅಂತ ಟ್ರಂಪ್ ಹೆಸರು ಹೇಳ್ದೆ ರಾಜನಾಥ್ ಸಿಂಗ್ ಟ್ರಂಪ್ಗೆ ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ಟ್ರಂಪ್ರ ಟ್ಯಾರಿಫ್ಗೆ ಅಮೆರಿಕದೊಳಗಿಂದ ಮತ್ತಷ್ಟು ತೀವ್ರ ವಿರೋಧ ಕೇಳಿಬರ್ತಿದೆ. ಅಲ್ಲಿನ ಮಾಜಿ ಅಧಿಕಾರಿಗಳು, ಖ್ಯಾತ ಅರ್ಥಶಾಸ್ತ್ರಜ್ಞರು, ನಂತರ ಈಗ ಅಮೆರಿಕದ ಸೆಲೆಬ್ರಿಟಿಗಳು ಕೂಡ ಭಾರತದ ಮೇಲೆ 50% ಟ್ಯಾರಿಫ್ ಹೇರಿರೋದಕ್ಕೆ ಟ್ರಂಪ್ ಅನ್ನ ಟೀಕಿಸಿದ್ದಾರೆ. ಅಮೆರಿಕದ ಪ್ರಸಿದ್ಧ ಲೇಟ್ ನೈಟ್ ಶೋಗಳ ಹೋಸ್ಟ್ ಸ್ಟೀಫನ್ ಕಾಲ್ಬರ್ಟ್ ಮತ್ತು ಜಿಮ್ಮಿ ಫ್ಯಾಲನ್ ಟ್ರಂಪ್ ಟ್ಯಾರಿಫ್ ಅನ್ನ ಅಣಕಿಸಿದ್ದಾರೆ. ಇನ್ಮುಂದೆ ಅಮೆರಿಕದಲ್ಲಿ ಮೆಡಿಕಲ್ ವಸ್ತುಗಳು ದುಬಾರಿ ಆಗ್ಬೋದು. ಈ ಹೊಸ ಟ್ಯಾರಿಫ್ನಿಂದ ಸ್ವಲ್ಪ ದಿನಗಳಲ್ಲೇ ಎಲ್ಲಾ ರೇಟ್ ಜಾಸ್ತಿ ಆಗ್ಬೋದು ಅಂತ ಸ್ಟೀಫನ್ ಕಾಲ್ಬರ್ಟ್ ಹೇಳಿದ್ದಾರೆ. ಅಂದ್ಹಾಗೆ ಭಾರತ ತನ್ನ ಅತಿ ಹೆಚ್ಚು ಫಾರ್ಮಾ ಪ್ರಾಡಕ್ಟ್ಸ್ ಮಾರಾಟ ಮಾಡೋದು ಅಮೆರಿಕಕ್ಕೆ. ಭಾರತದ ಫಾರ್ಮಾ ಸೆಕ್ಟರ್ಗೆ ಅಮೆರಿಕ ಅತಿ ದೊಡ್ಡ ಮಾರ್ಕೆಟ್ ಆಗಿದೆ. ಇದಕ್ಕೆ ಇಲ್ಲಿ ಸ್ಟೀಫನ್ ಕಾಲ್ಬರ್ಟ್ ಈ ರೀತಿ ಹೇಳಿರೋದು. ಅತ ಜಿಮ್ಮಿ ಫ್ಯಾಲನ್, ಇಂದು 90ಕ್ಕೂ ಅಧಿಕ ದೇಶಗಳ ಮೇಲೆ ಟ್ರಂಪ್ರ ಟ್ಯಾರಿಫ್ ಜಾರಿಗೆ ಬಂದಿದೆ. ಇದರಲ್ಲಿ ಭಾರತ, ಕೆನಡಾ ಮತ್ತು ಬ್ರೆಜಿಲ್ ಕೂಡ ಇದೆ. ನಾರ್ತ್ ಕೊರಿಯಾ ಮತ್ತು ಎಪ್ಸ್ಟೈನ್ ಐಲ್ಯಾಂಡ್ ಮೇಲೆ ಮಾತ್ರ ಟ್ರಂಪ್ ಟ್ಯಾರಿಫ್ ಹೇರದೇ ಇರೋದು ಅಂತ ನೇರ ಟ್ರಂಪ್ರ ಕಾಲೆಳೆದಿದ್ದಾರೆ. ಒಟ್ಟಾರೆ ಟ್ರಂಪ್ ಟ್ಯಾರಿಫ್ ಟಾರ್ಚರ್ ಎಲ್ಲಾ ಕಡೆ, ಪ್ರತಿಯೊಂದು ವೇದಿಕೆಯಲ್ಲೂ, ಪ್ರತಿಯೊಬ್ಬರ ಬಾಯಿಯಲ್ಲೂ ಟೀಕೆಗೆ ಒಳಗಾಗ್ತಿದೆ. ಇನ್ನೊಂದ್ ಕಡೆ ಈ ಟ್ಯಾರಿಫ್ ಹಿಂದಿರೋ ಟ್ರಂಪ್ರ ದೊಡ್ಡ ಪ್ಲಾನ್ನ ಇದೀಗ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಬಿಚ್ಚಿಟ್ಟಿದೆ. ಟ್ರಂಪ್ ತಮ್ಮ ಫೇವರೇಟ್ ಅಮೆರಿಕ ಕಂಪನಿಗಳಿಗೆ ಲಾಭ ಆಗ್ಲಿ ಅಂತ ಟ್ಯಾರಿಫ್ ಹಾಕಿದ್ದಾರೆ. ಜೊತೆಗೆ ಅಮೆರಿಕದ ರಾಜಕೀಯ ಮತ್ತು ಸೇನಾ ಉದ್ದೇಶಗಳನ್ನ ಪೂರೈಸೋಕೆ ಬೇರೆ ದೇಶಗಳ ಮೇಲೆ ಟ್ಯಾರಿಫ್ ಒತ್ತಡ ಹೇರ್ತಿದ್ದಾರೆ. ಟ್ಯಾರಿಫ್ ಹಿಂದಿರೋ ಉದ್ದೇಶಗಳು ವ್ಯಾಪಾರ ನೀತಿಗಳಿಗೆ ಸಂಬಂಧಿಸಿಲ್ಲ ಅಂತ ವರದಿ ಮಾಡಿದೆ. ಅಲ್ಲದೆ ಭಾರತ ರಷ್ಯಾದಿಂದ ತೈಲ ತರಿಸಿಕೊಳ್ತಿದೆ ಅಂಥೇಳಿ 50% ಟ್ಯಾರಿಫ್ ಹಾಕಿರೋದಾಗಿ ಅಮೆರಿಕ ಹೇಳುತ್ತೆ. ಆದರೆ ಮತ್ತೊಂದು ಕಡೆಯಿಂದ ಇದೇ ಅಮೆರಿಕ ಭಾರತ, ತೈವಾನ್ ಮತ್ತು ಇಂಡೋನೇಷ್ಯಾಗಳಿಗೆ ತಮ್ಮ ಡಿಫೆನ್ಸ್ ಬಜೆಟ್ ಜಾಸ್ತಿ ಮಾಡಿ ಅಮೆರಿಕ ಸೇನಾ ಸಲಕರಣೆಗಳ ಖರೀದಿ ಮಾಡಿ ಅಂತ ಪುಷ್ ಮಾಡ್ತಿವೆ. ಇದೇ ತರ ಇಸ್ರೇಲ್ ಮತ್ತು ಆಸ್ಟ್ರೇಲಿಯಾಗಳಿಗೆ ತಮ್ಮ ಇಂಪಾರ್ಟೆಂಟ್ ಪೋರ್ಟ್ಗಳ ಮೇಲೆ ಚೀನಾ ನಿಯಂತ್ರಣವನ್ನ ಕಡಿಮೆ ಮಾಡಿ ಅಂತ ಹೇಳಿದೆ. ಇನ್ನು ಆಫ್ರಿಕಾ, ದಕ್ಷಿಣ ಅಮೆರಿಕ ದೇಶಗಳಿಗೆ ತಮ್ಮ ಟೆಲಿಕಾಂ ಮತ್ತು ಮಿಲಿಟರಿ ಸೆಕ್ಟರ್ನಲ್ಲಿ ಚೀನಾ ಭಾಗಿಯಾಗೋದನ್ನ ತಡೀರಿ ಅಂತ ಪ್ರೆಷರ್ ಹಾಕಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಈ ನಡುವೆ ಮೂಡೀಸ್ ರೇಟಿಂಗ್ ಭಾರತ ಮೇಲಿನ 50% ಟ್ಯಾರಿಫ್ಗೆ ರಿಯಾಕ್ಟ್ ಮಾಡಿದೆ. ಆಗಸ್ಟ್ 27ರಿಂದ ಭಾರತದ ಮೇಲೆ 50% ಟ್ಯಾರಿಫ್ ಜಾರಿಗೆ ಬಂದ್ರೆ ಭಾರತದ ಜಿಡಿಪಿ ಗ್ರೋತ್ 30 ಬೇಸಿಸ್ ಪಾಯಿಂಟ್ಸ್ ಅಂದ್ರೆ 0.30% ಸ್ಲೋ ಡೌನ್ ಆಗಿ ಗ್ರೋತ್ 6%ಗೆ ತಲುಪೋದು ಅಂತ ಹೇಳಿದೆ. ಆದ್ರೆ ಟ್ಯಾರಿಫ್ಗೆ ಭಾರತದ ರೆಸ್ಪಾನ್ಸ್ ಹೇಗಿರಲಿದೆ ಅನ್ನೋದ್ರ ಮೇಲೆ ಇದನ್ನ ಕನ್ಫರ್ಮ್ ಮಾಡಲಾಗುತ್ತೆ. ಅದುವರೆಗೂ ಏನು ಹೇಳಕ್ ಬರಲ್ಲ ಅಂದಿದೆ. ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ಈ ವೇಳೆ ಬೆಳಗಾವಿ ಭಾಗದ ಜನರ ಬಹುದಿನದ ಬೇಡಿಕೆಯಾಗಿದ್ದ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ವಂದೇ ಭಾರತ್ ರೈಲಿಗೆ ಚಾಲನೆ ನೀಡಲಾಗಿದೆ. ಇದೇ ವೇಳೆ ಪಿಎಂ ಮೋದಿ ಅಮೃತಸರ್, ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ಮತ್ತು ನಾಗ್ಪುರ, ಪುಣೆ ವಂದೇ ಭಾರತ ರೈಲುಗಳಿಗೂ ಕೂಡ ವರ್ಚುವಲ್ ಆಗಿ ಚಾಲನೆ ನೀಡಿದ್ದಾರೆ. ಮೋದಿಯವರನ್ನ ನೋಡೋಕೆ ಬೆಂಗಳೂರಿನ ರಸ್ತೆಯ ಇಕ್ಕೆಲೆಗಳಲ್ಲಿ ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ಜಮಾಯಿಸಿದ್ರು. ಇನ್ನು ಇದೇ ಭೇಟಿಯಲ್ಲಿ ಮೋದಿ ಆರ್ವಿ ರಸ್ತೆ ಮತ್ತು ಬೊಮ್ಮಸಂದ್ರದ ಮೆಟ್ರೋ ಹಳದಿ ಮಾರ್ಗಕ್ಕೂ ಚಾಲನೆ ಕೊಟ್ಟಿದ್ದಾರೆ. ಚಾಲನೆ ನೀಡಿದ ಬಳಿಕ ಮೋದಿ ರಾಗಿಗುಡ್ಡ ನಿಲ್ದಾಣದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಅವರೊಂದಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್,
ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಾಯಕರಿದ್ದರು. ಇನ್ನು ಐಐಐಟಿ ಆಡಿಟೋರಿಯಂನಲ್ಲಿ ಮೋದಿ ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಮೋದಿ, ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರ ಅಂತ ಎಂದಿನಂತೆ ಕನ್ನಡದಲ್ಲೇ ಭಾಷಣ ಆರಂಭಿಸಿದ್ದಾರೆ. ಕರ್ನಾಟಕದ ಭೂಮಿ ಮೇಲೆ ಕಾಲಿಡ್ತಿದ್ದಂತೆ ನಮ್ಮತನದ ಅನುಭವ ನೀಡುತ್ತಿದೆ. ಇಲ್ಲಿಯ ಸಂಸ್ಕೃತಿ, ಜನರ ಪ್ರೀತಿ ಮತ್ತು ಕನ್ನಡ ಭಾಷೆಯ ಸಿಹಿತನ ನನಗೆ ಇಷ್ಟ. ಬೆಂಗಳೂರು ಹೊಸ ಭಾರತ ಬೆಳವಣಿಗೆಯ ಸಂಕೇತವಾಗಿದೆ. ಗ್ಲೋಬಲ್ ಐಟಿ ಮ್ಯಾಪ್ನಲ್ಲಿ ಬೆಂಗಳೂರು ಭಾರತದ ಬಾವುಟ ಹಾರಿಸುತ್ತಿದೆ. ಇದೆಲ್ಲ ಬೆಂಗಳೂರಿನ ಜನತೆಯ ಪ್ರತಿಭೆಯಿಂದ ಸಾಧ್ಯ. ಭವಿಷ್ಯಕ್ಕಾಗಿ ನಾವು ಬೆಂಗಳೂರು ನಗರವನ್ನ ಮತ್ತಷ್ಟು ಸಿದ್ಧಪಡಿಸಬೇಕಿದೆ ಅಂದಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿರೋ ಪಿಎಂ, ಆಪರೇಷನ್ ಸಿಂಧೂರ್ ಸಫಲತೆ ಹಿಂದೆ ಟೆಕ್ನಾಲಜಿ ಇತ್ತು, ಡಿಫೆನ್ಸ್ನಲ್ಲಿ ಮೇಕ್ ಇನ್ ಇಂಡಿಯಾದ ತಾಕತ್ತಿತ್ತು. ಇದರಲ್ಲಿ ಬೆಂಗಳೂರು, ಕರ್ನಾಟಕದ ಯುವಕರ ಕೊಡುಗೆಯೂ ಇದೆ ಅಂತ ಹೇಳಿದ್ದಾರೆ. ಇನ್ನು ಟ್ರಂಪ್ರ ಡೆಡ್ ಎಕಾನಮಿ ಹೇಳಿಕೆಗೆ ತಿವಿದಿರೋ ಮೋದಿ, ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುವತ್ತ ಹೆಜ್ಜೆ ಹಾಕ್ತಿದೆ. ಹೀಗಾಗಿ ದೇಶದ ಜನತೆಗೆ ಸ್ವದೇಶಿ ವಸ್ತುಗಳ ಬಳಕೆ ಹೆಚ್ಚಿಸಿ ಅಂತ ಕರೆ ನೀಡಿದ್ದಾರೆ. ಇನ್ನು ಇದೇ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಮೆಟ್ರೋ ಹಳದಿ ಮಾರ್ಗ, ವಂದೇ ಭಾರತ ರೈಲಿಗೆ ಚಾಲನೆ ಹಾಗೂ ಮೆಟ್ರೋ 3ನೇ ಹಂತಕ್ಕೆ ಶಂಕುಸ್ಥಾಪನೆ ಮಾಡಿದ್ದಕ್ಕೆ ಪ್ರಧಾನಿ ಮೋದಿಗೆ ಧನ್ಯವಾದ. 2005ರಲ್ಲಿ ಬೆಂಗಳೂರು ಮೆಟ್ರೋ ಕಾಮಗಾರಿ ಆರಂಭಿಸಲಾಗಿತ್ತು. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಮೆಟ್ರೋ ಯೋಜನೆ ಆರಂಭಿಸಲಾಗಿದೆ. ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50% ಅನುದಾನ ನೀಡಬೇಕಿತ್ತು. ಆದರೆ ರಾಜ್ಯ ಸರ್ಕಾರವೇ ಹೆಚ್ಚಿನ ಹಣ ಖರ್ಚು ಮಾಡುತ್ತಿದೆ ಅಂದಿದ್ದಾರೆ. ಈ ಮೂಲಕ ಪಿಎಂ ಮೋದಿ ಮುಂದೆಯೇ ಮೆಟ್ರೋಗೆ ನಾವೇ ಹೆಚ್ಚು ಹಣ ನೀಡ್ತಿದ್ದೀವಿ, ನಮ್ಮ ಪಾಲು ಹೆಚ್ಚಿದೆ ಅಂತ ಸಿಎಂ ಓಪನ್ ಆಗಿ ಹೇಳಿದ್ದಾರೆ. ಆಗಸ್ಟ್ 11 ಅಂದ್ರೆ ಸೋಮವಾರದಿಂದ ರಾಜ್ಯ ವಿಧಾನಮಂಡಲ ಮಳೆಗಾಲ ಅಧಿವೇಶನ ಆರಂಭವಾಗಲಿದೆ. ಆಗಸ್ಟ್ 22ರವರೆಗೆ ಅಧಿವೇಶನ ನಡೆಯಲಿದೆ. ಈ ಅಧಿವೇಶನದಲ್ಲಿ ಆರ್ಸಿಬಿ ವಿಜಯೋತ್ಸವದ ದಿನ ನಡೆದ ಕಾಲ್ತುಳಿತ, ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ರಸಗೊಬ್ಬರದ ಅಭಾವ, ಒಳ ಮೀಸಲಾತಿ, ಗೃಹಲಕ್ಷ್ಮಿ ಯೋಜನೆ ಹಣ ವಿಳಂಬ ಮತ್ತು ಮತಗಳ್ಳತನ ಆರೋಪ ಸೇರಿದಂತೆ 10 ಹಲವು ವಿಚಾರಗಳ ಕುರಿತು ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ವಾಕ್ಸಮರ ನಡೆಯಲಿದೆ. ಇನ್ನು 2025ನೇ ಸಾಲಿನ ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ತಿದ್ದುಪಡಿ ನಿಯಮಗಳು ವಿಧೇಯಕ, ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅತ್ಯವಶ್ಯಕ ಸೇವೆಗಳ ನಿರ್ವಹಣಾ ತಿದ್ದುಪಡಿ ವಿಧೇಯಕ ಸೇರಿದಂತೆ 18ಕ್ಕೂ ಹೆಚ್ಚು ಪ್ರಮುಖ ವಿಧೇಯಕಗಳು ಉಭಯ ಸದನಗಳಲ್ಲಿ ಮಂಡನೆಯಾಗಲಿವೆ. ರಾಜ್ಯ ಶಿಕ್ಷಣ ನೀತಿ ಆಯೋಗ ಶುಕ್ರವಾರ ರಾಜ್ಯ ಸರ್ಕಾರಕ್ಕೆ ತನ್ನ ಅಂತಿಮ ವರದಿಯನ್ನು ಸಲ್ಲಿಸಿದೆ. ಈ ವರದಿಯಲ್ಲಿ ಮಾತೃಭಾಷೆ ಕನ್ನಡ ಮತ್ತು ಇಂಗ್ಲಿಷ್ ಸೇರಿದ ದ್ವಿಭಾಷಾ ಸೂತ್ರ ಸೇರಿದಂತೆ ಹಲವು ಶಿಫಾರಸುಗಳನ್ನು ಮಾಡಲಾಗಿದೆ. ಅಂದಹಾಗೆ ರಾಜ್ಯ ಶಿಕ್ಷಣ ನೀತಿ ಕರಡು ರೂಪಿಸೋಕೆ ಶಿಕ್ಷಣ ತಜ್ಞ ಹಾಗೂ ಯುಜಿಸಿ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಸುಖದೇವ್ ಥೋರಟ್ ಅಧ್ಯಕ್ಷತೆಯಲ್ಲಿ 11 ಸದಸ್ಯರನ್ನ ಒಳಗೊಂಡ ರಾಜ್ಯ ಶಿಕ್ಷಣ ನೀತಿ ಆಯೋಗ ರಚಿಸಿ ರಾಜ್ಯ ಸರ್ಕಾರ 2023ರಲ್ಲಿ ಆದೇಶ ಹೊರಡಿಸಿತ್ತು. ಆಯೋಗ ಈಗಾಗಲೇ ಪ್ರಥಮ ವರದಿ ಸಲ್ಲಿಸಿದ್ದು, ಇನ್ನಷ್ಟು ವಿಷಯಗಳ ಅಧ್ಯಯನ ಮತ್ತು ಮಾಹಿತಿ ಸಂಗ್ರಹಿಸೋಕೆ ಸಮಯಾವಕಾಶ ನೀಡುವಂತೆ ಮನವಿ ಮಾಡಿತ್ತು. ಈಗ ಈ ಆಯೋಗ ಸಿಎಂ ಸಿದ್ದರಾಮಯ್ಯಗೆ ಅಂತಿಮ ವರದಿ ಸಲ್ಲಿಸಿದೆ. ವರದಿಯಲ್ಲಿ ದ್ವಿಭಾಷಾ ಸೂತ್ರದ ಜೊತೆಗೆ 2+8+4 ರಚನೆಯನ್ನ ಅಳವಡಿಸಿಕೊಳ್ಳಿ ಅಂತ ಶಿಫಾರಸು ಮಾಡಿದೆ. ಅಂದ್ರೆ 2 ವರ್ಷ ಪೂರ್ವ ಪ್ರಾಥಮಿಕ, 8 ವರ್ಷ ಪ್ರಾಥಮಿಕ ಮತ್ತು 4 ವರ್ಷ ಮಾಧ್ಯಮಿಕ ಶಿಕ್ಷಣದ ಶಿಫಾರಸು ಮಾಡಿದೆ. ವಲಸೆ ಹೋಗುವ ಮಕ್ಕಳಿಗಾಗಿ ವಸತಿ ಶಾಲೆ ಸ್ಥಾಪನೆ, ಖಾಸಗಿ ಶಾಲೆಗಳಿಗಾಗಿ ಪ್ರತ್ಯೇಕ ನಿಯಂತ್ರಣ ಸಂಸ್ಥೆ ರಚನೆ, ಗುತ್ತಿಗೆ ಅತಿಥಿ ಶಿಕ್ಷಕರ ನೇಮಕಾತಿ ಬಂದ್, ಖಾಸಗೀಕರಣ ನಿರ್ಮೂಲನೆ, ಹಾಗೆ 4 ವರ್ಷಗಳ ಪದವಿ ಕೋರ್ಸ್ ರದ್ದುಪಡಿಸಿ ಮೊದಲಿನಂತೆ 3 ವರ್ಷಗಳ ಪದವಿ ಶಿಕ್ಷಣ ಮುಂದುವರಿಸಿ ಅಂತ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ 10 ಹಲವು ಶಿಫಾರಸುಗಳನ್ನು ಮಾಡಿದೆ. ಇನ್ನು ನೇತ್ರಾವತಿ ತೀರದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಕೊಲೆ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿವೆ. ಈ ಕೇಸ್ನ ಸತ್ಯ ಮರೆಮಾಚೋಕೆ ಕೆಲ ವ್ಯಕ್ತಿಗಳು ಹೊಸ ಪ್ಲಾನ್ ಮಾಡಿದ್ದಾರೆ. ಉತ್ಖನನ ನಡೀತಿರೋ ಸ್ಥಳದಲ್ಲಿ ಹೊಸದಾಗಿ ಮಣ್ಣು ಸುರಿದು ಸಾಕ್ಷ್ಯ ನಾಶ ಮಾಡೋ ಸಂಚು ರೂಪಿಸಲಾಗಿದೆ ಅಂತ ಅನಾಮಿಕ ದೂರುದಾರರ ಪರ ವಕೀಲರು ಆರೋಪ ಮಾಡಿದ್ದಾರೆ. ತಮ್ಮ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ಕೆಲ ಫೋಟೋಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಹೀಗಾಗಿ ಇದು ತನಿಖೆಯ ವಿಳಂಬಕ್ಕೆ ಕಾರಣವಾಗ್ತಿದೆ ಅಂದಿದ್ದಾರೆ. ಇನ್ನು ಇಂದು ಭಾನುವಾರ ಎಸ್ಐಟಿ ತನಿಖೆ ನಡೆಸಿಲ್ಲ. ಸೋಮವಾರ ಆಗಸ್ಟ್ 11ರಿಂದ ಮತ್ತೆ ಅನಾಮಿಕ ದೂರುದಾರ ತೋರಿಸಿದ ಜಾಗಗಳಲ್ಲಿ ಎಸ್ಐಟಿ ತನಿಖೆ ನಡೆಸಲಿದೆ. ಇತ್ತೀಚೆಗಷ್ಟೇ ಎಸ್ಐಟಿ ತನಿಖೆ ನಡೆಯುತ್ತಿರುವಾಗಲೇ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಿತ್ತು. ಈ ಕೇಸ್ಗೆ ಸಂಬಂಧಿಸಿ ಇದೀಗ ಸ್ಥಳೀಯ ಪೊಲೀಸರು 6 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಈ ಕೇಸ್ ಬಗ್ಗೆ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಇದು ಎಡಪಂಥೀಯರ ಷಡ್ಯಂತ್ರ, ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು, ಇಲ್ದಿದ್ರೆ ಪ್ರಜಾಪ್ರಭುತ್ವದ ಅಡಿ ಪ್ರತಿಭಟನೆ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ.
ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮದಲ್ಲಿ ಅತಿ ಹೆಚ್ಚು 130.5 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಭಾರೀ ಮಳೆಯಿಂದ ಬೆಳಗಾವಿ ಜಿಲ್ಲೆ ಕೊಕಟನೂರದ ಯಲ್ಲಮ್ಮನವಾಡಿ ಹಳ್ಳ ಉಕ್ಕಿ ಹರಿಯುತ್ತಿದೆ. ಈ ಹಳ್ಳದ ಪಕ್ಕದಲ್ಲಿರೋ ಯಲ್ಲಮ್ಮದೇವಿ ದೇವಸ್ಥಾನ ಮುಳುಗಡೆಯಾಗಿದೆ. ಅತ್ತ ಸವದತ್ತಿ ತಾಲೂಕಿನ ಉಗರಗೋಳ ಯಲ್ಲಮ್ಮನಗುಡ್ಡ ಮಾರ್ಗದಲ್ಲಿನ ಹಳ್ಳ ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ಸವದತ್ತಿ ಯಲ್ಲಮ್ಮದೇವಿ ಮಂದಿರಕ್ಕೆ ಸಂಪರ್ಕ ಬಂದ್ ಆಗಿದೆ. ಇನ್ನು ಕಳೆದ 2-3 ದಿನಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಭಾರೀ ಮಳೆ ಸುರಿಯುತ್ತಿದೆ. ಹೀಗಾಗಿ ಹಿರೇಹಳ್ಳ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹೊರಬಿಡಲಾಗಿದೆ. ಪರಿಣಾಮ ಹಿರೇಹಳ್ಳದ ಅಕ್ಕಪಕ್ಕದ ರೈತರ ಜಮೀನುಗಳಲ್ಲಿ ಬೆಳೆದ ಈರುಳ್ಳಿ, ಮೆಕ್ಕೆಜೋಳ, ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಗಳು ನೀರಿನಿಂದ ಆವೃತವಾಗಿ ನಾಶವಾಗಿವೆ. ಇದರಿಂದ ರೈತರು ಆಕ್ರೋಶ ಹೊರಹಾಕಿ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಮುಂದಿನ 24 ಗಂಟೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದ್ದ ಮುಷ್ಕರದಲ್ಲಿ ಭಾಗವಹಿಸಿದ್ದ ಸಾರಿಗೆ ನೌಕರರಿಗೆ ನೋಟಿಸ್ ನೀಡಲಾಗಿದೆ. 4 ನಿಗಮಗಳ 33,000 ನೌಕರರಿಗೆ ಯಾಕೆ ಈ ರೀತಿ ಮಾಡಿದ್ದೀರಿ, ಕಾರಣ ಕೊಡಿ ಅಂತೇಳಿ ನಿಗಮದ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ನೀಡಿದೆ. ಮುಷ್ಕರ ನಡೆಸದಂತೆ ಹೈಕೋರ್ಟ್ ನಿರ್ದೇಶನ ನೀಡಿದ್ರೂ ಕೂಡ ಚಾಲಕರು, ನಿರ್ವಾಹಕರು, ಡಿಪೋ ಸಿಬ್ಬಂದಿ ಸೇರಿದಂತೆ ಹಲವರು ಮುಷ್ಕರದಲ್ಲಿ ಭಾಗಿಯಾಗಿದ್ರು. ಬೆಳಿಗ್ಗೆ ಕರ್ತವ್ಯಕ್ಕೆ ಹಾಜರಾಗದೆ ಮಧ್ಯಾಹ್ನದ ನಂತರ ಹಾಜರಾಗೋಕೆ ಕಾರಣವೇನು ಅಂತ ವಿವರಣೆ ನೀಡೋಕೆ ನೋಟಿಸ್ ನೀಡಲಾಗಿದೆ. ಅಲ್ಲದೆ ಈ ರೀತಿ ಪ್ರತಿಭಟನೆ ಮಾಡಿ ಸಂಸ್ಥೆಗೆ ಕೆಟ್ಟ ಹೆಸರು ಬರುವಂತೆ ಮಾಡಿದ್ದೀರಿ ಅಂತ ಆಕ್ರೋಶ ಹೊರಹಾಕಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಕ್ಕಿದೆ. ಈ ಆಪರೇಷನ್ ಬಳಿಕ ಭಾರತೀಯ ನೇವಿಗೂ ಚಾನ್ಸ್ ಸಿಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿರೋದು ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ ನಂತರ ಅದರ ಯಶಸ್ಸಿಗೆ ಮೋದಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮತ್ತು ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ಗೆ ಧನ್ಯವಾದ ತಿಳಿಸಿದ್ರು. ನಂತರ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಕಡೆ ನೋಡಿದ ಮೋದಿ ಅವರ ಬಳಿ ಹೋಗಿ, ನಿಮ್ಮ ಬಾಯಿಗೆ ಬಂದ ತುತ್ತನ್ನ ನಾವು ಈ ಬಾರಿ ಕಸಿದ್ಕೊಂಡ್ವಿ, ಆದ್ರೆ ನಿಮ್ಮ ಸರದಿ ಬಂದೇ ಬರುತ್ತೆ ಅಂತ ಹೇಳಿದ್ರು ಅಂತ ವರದಿಯಾಗಿದೆ. ಪಾಕಿಸ್ತಾನ ಮೂಲದ ರಿವೈವಿಂಗ್ ಇಸ್ಲಾಂ ಅನ್ನೋ ಉಗ್ರ ಸಂಘಟನೆಯೊಂದಿಗೆ ಸಂಬಂಧವಿರೋ ಆರೋಪದ ಮೇಲೆ ಡಾ ಒಸಾಮಾ ಮಜ್ಶೇಖ್ ಮತ್ತು ಅಜ್ಮಲ್ ಅಲಿ ಅನ್ನೋರನ್ನ ಉತ್ತರ ಪ್ರದೇಶದಲ್ಲಿ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಇವರನ್ನ ಅರೆಸ್ಟ್ ಮಾಡಿದೆ. ಈ ವೇಳೆ ಇವರ ಬಳಿದ ಮೊಬೈಲ್ ಫೋನ್ ಪರಿಶೀಲಿಸಿದ ಪೊಲೀಸರು ಪಾಕಿಸ್ತಾನ ಭಯೋತ್ಪಾದನೆಯ ದೊಡ್ಡ ಜಾಲವನ್ನೇ ಪತ್ತೆ ಮಾಡಿದ್ದಾರೆ. ಇವರ ಮೊಬೈಲ್ನಲ್ಲಿ ಪಾಕಿಸ್ತಾನದ ನಂಬರ್ಗಳಿಂದ ಬಂದ ಮೆಸೇಜ್ಗಳು ಸುಧಾರಿತ ಸ್ಫೋಟಕಗಳನ್ನು ತಯಾರಿಸೋಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿವೆ. ಇದರಲ್ಲಿ ಕಜ್ವಾ ಎ ಹಿಂದ್ ಮತ್ತು ಜಿಹಾದ್ ವಿಚಾರಗಳನ್ನು ಒಳಗೊಂಡಿರೋ ವಿಡಿಯೋಗಳನ್ನು ಪ್ರಮೋಟ್ ಮಾಡಲಾಗಿದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅಜ್ಮಲ್ ಕಸಬ್ ತರಬೇತಿ ಪಡೆಯುತ್ತಿದ್ದ ಫೆಸಿಲಿಟಿ ಬಗ್ಗೆನೂ ಇಲ್ಲಿ ಉಲ್ಲೇಖಿಸಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿ ಇವುಗಳನ್ನು ಪ್ರಮೋಟ್ ಮಾಡಲಾಗ್ತಿದೆ. ಇದಕ್ಕೆ ಹಲವಾರು ಭಾರತೀಯ ಯುವಕರು ಸೇರ್ಕೊಂಡಿದ್ದಾರೆ. ಅಲ್ಲದೆ ಗ್ರೂಪ್ ಮೂಲಕ ಇವರಿಗೆ ಪಾಕಿಸ್ತಾನಿ ಹ್ಯಾಂಡ್ಲರ್ಸ್ಗೆ ಸಂಪರ್ಕವಿರೋದು ತನಿಖೆ ವೇಳೆ ಬಹಿರಂಗವಾಗಿದೆ. ಹರಿಯಾಣ ರಾಜ್ಯದ ಗುರುಗ್ರಾಮದ ಭೂ ವ್ಯವಹಾರ ಕೇಸ್ನಲ್ಲಿ ಉದ್ಯಮಿ ಗಾಂಧಿ ಕುಟುಂಬದ ಅಳಿಯ ರಾಬರ್ಟ್ ವಾದ್ರಾ ವಿರುದ್ಧ ಇಡಿ 2018ರಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲಿಸಿತ್ತು. ಈಗ ಈ ಕೇಸ್ ಬಗ್ಗೆ ಇಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಈ ಕೇಸ್ನಲ್ಲಿ ರಾಬರ್ಟ್ ವಾದ್ರಾ ಸುಮಾರು 58 ಕೋಟಿ ರೂಪಾಯಿ ಹಣ ಗಳಿಸಿದ್ದಾರೆ. ಬ್ಲೂ ಬ್ರಿಜ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸ್ಕೈಲೈಟ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳ ಮೂಲಕ ಈ ಹಣ ವಾದ್ರಾರಿಗೆ ಹರಿದು ಬಂದಿದೆ. ಈ ಅಕ್ರಮ ಹಣ ಗಳಿಕೆಯನ್ನ ಮರೆಮಾಚೋಕೆ ವಾದ್ರಾ ಬೇರೆ ಆಸ್ತಿ ಖರೀದಿ ಮಾಡಿದ್ದಾರೆ ಮತ್ತು ಹೂಡಿಕೆ ಮಾಡಿದ್ದಾರೆ ಅಂತ ಇಡಿ ಕೋರ್ಟ್ಗೆ ಹೇಳಿದೆ. ಈ ಚಾರ್ಜ್ ಶೀಟ್ನಲ್ಲಿ ವಾದ್ರಾರ ಇಬ್ಬರು ಆಪ್ತರ ಹೆಸರನ್ನ ಕೂಡ ಉಲ್ಲೇಖಿಸಲಾಗಿದೆ. ಉತ್ತರಾಖಂಡ್ನ ಉತ್ತರಕಾಶಿ ಜಿಲ್ಲೆಯ ಧರಾಲಿ ಮತ್ತು ಹರ್ಷಿಲ್ ಗ್ರಾಮಗಳಲ್ಲಿ ಮೇಘಸ್ಫೋಟದಿಂದ ಹಠಾತ್ ಪ್ರವಾಹ ಉಂಟಾಗಿ ಭಾರೀ ಅನಾಹುತ ಸಂಭವಿಸಿತ್ತು. ಇದರಿಂದ ಅನೇಕ ರಸ್ತೆಗಳ ಸಂಪರ್ಕ ಕಡಿತವಾಗಿತ್ತು. ಹೀಗಾಗಿ ಆ ಭಾಗದಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿರೋ ಸೇನೆ ಮತ್ತು ಇತರೆ ರಕ್ಷಣಾ ತಂಡಗಳು ಬ್ರಿಡ್ಜ್ ನಿರ್ಮಾಣ ಮಾಡಿವೆ. ಸಂಪರ್ಕ ಕಡಿತಗೊಂಡಿರುವ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮತ್ತು ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡೋಕೆ 90 ಅಡಿ ಉದ್ದದ ತಾತ್ಕಾಲಿಕ ಬ್ರಿಡ್ಜ್ ನಿರ್ಮಿಸಲಾಗಿದೆ. ಇನ್ನು ಈ ಅನಾಹುತದಲ್ಲಿ ಇದುವರೆಗೂ 5 ಸಾವನ್ನಪ್ಪಿದ್ದು 49 ಜನ ಕಾಣೆಯಾಗಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಓಟ್ ಚೋರಿ ಅಥವಾ ಮತಗಳ್ಳತನ ಆರೋಪಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷ ಹೊಸ ಕ್ಯಾಂಪೇನ್ ಶುರು ಮಾಡಿದೆ. ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ದೇಶದ ನಾಗರಿಕರು ಬೆಂಬಲ ನೀಡಿ ಅಂತ ವೆಬ್ ಪೋರ್ಟಲ್ ಸಿದ್ಧಪಡಿಸಿದೆ. ಈ ಪೋರ್ಟಲ್ನಲ್ಲಿ ದೇಶದ ನಾಗರಿಕರು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಜೊತೆಗೆ ಡಿಜಿಟಲ್ ಮತದಾರರ ಪಟ್ಟಿ ನೀಡಿ ಅಂತ ಕಾಂಗ್ರೆಸ್ ನಾಯಕರು ಚುನಾವಣೆ ಆಯೋಗದ ಬಳಿ ಮಾಡ್ತಿರೋ ಮನವಿಗೆ ಈ ಪೋರ್ಟಲ್ನಲ್ಲಿ ಸಾರ್ವಜನಿಕರು ಬೆಂಬಲ ನೀಡಬಹುದಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.